ಇದ್ರಲ್ಲಿ ಇವತ್ತು ಏನ್ ಮಾಡ್ತಿಲ್ಲ. ಏನ್ ಮಾಡ್ಲಿ ಮಗ್ಲೆ, ಮಟನ್ ಸಾಂಬಾರ್ ಮಾಡ್ಕೊಡ್ಲಾ? ಓಕೆ ಕಂದ. ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ವರ್ಷದೊಡ್ಕಾಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ನಾಟಿ ಮಟನ್ ತಂದಿದ್ದಾರೆ. ಸೊ ಅದರಲ್ಲಿ ಸಾಂಬಾರ್ ಮಾಡೋಣ. ಮೊದಲಿಗೆ ಇದನ್ನ ಮಟನ್ನ ನಾನು ರೆಗ್ಯುಲರ್ ವಾಟರಲ್ಲಿ 2 ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅರಿಶಿನ ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಹಾಕಿ ವಾಶ್ ಮಾಡಿ ಆದಮೇಲೆ ಮತ್ತೆ ನಾನು ಪ್ಲೇನ್ ವಾಟರಲ್ಲಿ ಮತ್ತೆ ವಾಶ್ ಮಾಡ್ಕೊಳ್ತೀನಿ. ಮಟನ್ದು ಕ್ವಾಂಟಿಟಿ ಬಂದು 1.5 kg ಇದೆ. ಈಗ ಮಸಾಲೆಗೆ ಏನೇನು ಬೇಕು ನೋಡ್ಕೊಳ್ಳೋಣ. ಮೊದಲಿಗೆ 4 ಈರುಳ್ಳಿ ಬೇಕಾಗುತ್ತೆ, ಮತ್ತು 4 ಗೆಡ್ಡೆ ಬೆಳ್ಳುಳ್ಳಿ ಬೇಕಾಗುತ್ತೆ, 1 ಇಂಚಷ್ಟು ಶುಂಠಿ, 1 ಮುಷ್ಟಿಯಷ್ಟು ಸಾಂಬಾರು ಸೊಪ್ಪು. ಸೊ ಈ 4 ಐಟಮ್ಸ್ಗಳನ್ನ ಹಾಕ್ಕೊಂಡು ನಾವು ಫಸ್ಟ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಪೇಸ್ಟ್ ರೆಡಿ ಆಗಿದೆ. ಈಗ ಪೇಸ್ಟ್ ರೆಡಿ ಆದಮೇಲೆ ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಕುಕ್ಕರ್ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ 3 ರಿಂದ 4 ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಕೂಡ ಬಿಸಿ ಆದಮೇಲೆ ನಾನು ಪದೇ ಸ್ಟವ್ ಆಫ್ ಮಾಡಿಕೊಂಡು ಈ ಕಾದಿರೋ ಎಣ್ಣೆಗೆ ನಾನು 4 ಟೀ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಮಿಕ್ಸ್ ಮಾಡಿ ಆಯಿಲ್ ಒಳಗೆ ಹಾಕ್ತಾ ಇದ್ದೀನಿ. ಏನಕ್ಕೆ ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಖಾರದ ಪುಡಿನ ಹುರಿದಿಲ್ಲ, ಸೊ ಡೈರೆಕ್ಟ್ ಎಣ್ಣೆಗೆ ಹಾಕಿ ಹುರಿತಾ ಇರೋದು. ಇದು ಸ್ಟವ್ ಏನಕ್ಕೆ ಆಫ್ ಮಾಡಿದೆ ಅಂತ ಹೇಳಿದ್ರೆ, ನೀವು ಯಾವಾಗ ಸ್ಟವ್ ಆನ್ ಮಾಡಿ ಆಯಿಲ್ ಇನ್ನೂ ಕಾಯ್ತಾ ಇದ್ದಾಗಲೇ ನೀವು ಖಾರದ ಪುಡಿ ಹಾಕ್ತೀರಾ, ಘಾಟು ತುಂಬ ಆಗುತ್ತೆ. ಸೊ ಆಫ್ ಮಾಡಿ ಹಾಕೋದ್ರಿಂದ ಘಾಟು ಕಮ್ಮಿ ಆಗುತ್ತೆ ಅಂತ ಹೇಳಿ ನಾನು ಸ್ಟವ್ ಆಫ್ ಮಾಡಿ ಖಾರದ ಪುಡಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಎರಡೂ ಹಾಕಿದಾಯಿತು. ಈಗ ಫಸ್ಟೇ ನಾವು ರೆಡಿ ಮಾಡಿರೋಂಥ ಮಸಾಲ ಪೇಸ್ಟ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಬೇಕಾದ್ರೆ ನಾನು 1 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಜಾಸ್ತಿ ನೀರು ಆ್ಯಡ್ ಮಾಡೋದು ಬೇಡ, ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ 1 ಗ್ಲಾಸಷ್ಟು ನೀರು ಸಾಕಾಗುತ್ತೆ. 1 ಗ್ಲಾಸಷ್ಟು ನೀರು ಸಾಕಾಗುತ್ತೆ. ಸೊ ನಾನು 1 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೇಸ್ಟ್, ಮಸಾಲೆ ಪೇಸ್ಟ್ ಏನಿದೆ, ಖಾರದ ಪುಡಿ ಮತ್ತು ಮಸಾಲೆ ಪೇಸ್ಟ್, ಇದು 1 ಕುದಿ ಬಂದ ಮೇಲೆ ನಾವು ಮಟನ್ನ ಆ್ಯಡ್ ಮಾಡಬೇಕಾಗತ್ತೆ. ನೋಡಿ 1 ಕುದಿ ಬಂದಿದೆ. ಸೊ ನಾನು ಮಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಮಟನ್ದು ಕ್ವಾಂಟಿಟಿ ಬಂದು 1.5 kg ಇದೆ. ಸೊ ನಾನು 1.5 kgಗೆ ಏನು ಬೇಕೋ ಅಷ್ಟು ಮಾತ್ರ ಮಸಾಲೆ ಹಾಕಿ ಮಾಡ್ತಾ ಇರೋಂಥದ್ದು. ಈಗ ಕುದಿ ಬಂದಿದೆ. ಸೊ ನಾನು ಮಟನ್ ಆ್ಯಡ್ ಮಾಡ್ತಾ ಇದ್ದೀನಿ. ಮಟನ್ ಆ್ಯಡ್ ಮಾಡಿ ಆದಮೇಲೆ ನಾವು ಉಪ್ಪು ಹಾಕಬೇಕಾಗುತ್ತೆ. ಉಪ್ಪು ಸಾಮಾನ್ಯ ಹೇಗೆ ಹಾಕ್ತೀವಿ ಅಂತ ಹೇಳಿದ್ರೆ, ಮಟನ್ ಬೇಯೋಷ್ಟಷ್ಟೇ ಉಪ್ಪು ಹಾಕ್ತಾರೆ. ಸೊ ನಾವಿಲ್ಲಿ ಮಟನ್ ಬೇಯೋಷ್ಟು ಉಪ್ಪು ಹಾಕ್ತಾ ಇಲ್ಲ. ಟೋಟಲ್ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೂ ಉಪ್ಪು ಈಗಲೇ ಹಾಕ್ತಾ ಇದ್ದೀವಿ. ಏನಕ್ಕೆ ಈ ಥರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನೀವು ಇವಾಗ ಸ್ವಲ್ಪ ಮಟನ್ಗೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಸಾಂಬಾರಿಗೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಮಟನ್ ಟೇಸ್ಟ್ ಉಪ್ಪು ಸ್ವಲ್ಪ ಕಮ್ಮಿ ಆಗುತ್ತೆ, ಲಾಸ್ಟಿಗೆ ಸಪ್ಪೆ ಥರ ಕಾಣುತ್ತೆ ಸಾಂಬಾರು ರೆಡಿ ಆದಮೇಲೆ. ಸೊ ನೀವು ಈಗಲೇ ಎಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟನ್ನು ಸ್ಟಾರ್ಟಿಂಗಲ್ಲೇ ಹಾಕೊಳ್ಳೋದ್ರಿಂದ ಸಾಂಬಾರು ಆದಮೇಲೂ ಮಟನಲ್ಲಿ ಟೇಸ್ಟ್ ಚೆನ್ನಾಗೇ ಇರುತ್ತೆ. ನೀವು ಲಾಸ್ಟಿಗೆ ಆ್ಯಡ್ ಮಾಡಿದ್ರೆ ಮಟನ್ ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈಗಲೇ ನಾವು ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೂ ನಾನು ಈಗಲೇ ಉಪ್ಪು ಹಾಕೊಳ್ತಾ ಇದ್ದೀನಿ. ಸೊ ಉಪ್ಪು ಹಾಕೊಂಡಾಗಿದೆ. ಈಗ ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ. ಇದನ್ನ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಕುಕ್ಕರ್, ನಮ್ಮನೆ ಕುಕ್ಕರಲ್ಲಿ ಸ್ವಲ್ಪ ಬೇಗ ವಿಷಲ್ ಬರುತ್ತೆ. ಸೊ ಹಾಗಾಗಿ ನಾನು 6 to 7 ವಿಷಲ್ಸ್ ಹಾಕಿಸ್ಕೊಳ್ತೀನಿ. ನಿಮ್ದೇನಾದರೂ ಕುಕ್ಕರ್ ಲೇಟಾಗಿ ವಿಷಲ್ ಬರುತ್ತೆ, 1 ವಿಷಲಿಂದ ಇನ್ನೊಂದು ವಿಷಲ್ಗೆ ಗ್ಯಾಪ್ ಆಗಿ ತುಂಬ ಹೊತ್ತು ಆದಮೇಲೆ ವಿಷಲ್ ಬರುತ್ತೆ ಅಂತ ಹೇಳಿದ್ರೆ ನೀವು 3 to 4 ಅಥವಾ 4 to 5 ಸಾಕಾಗುತ್ತೆ. ಬಟ್ ನಂದು ಕುಕ್ಕರ್ ಹೇಗಂದರೆ 1 by 1 ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ವಿಷಲು. ಸೊ ಹಾಗಾಗಿ ನಾನು 6 to 7 ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಈಗ ವಿಷಲ್ ಆಗಿದೆ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದರೆ ನೋಡಿ, ನೀವೇ ನೋಡಬಹುದು. ತುಂಬ ಚೆನ್ನಾಗಿ ಬೆಂದಿದೆ, ಘಮ್ಮ ಅಂತ ಇದೆ ನಿಜವಾಗ್ಲೂ. ಇದನ್ನ ಒಂದು ಕಡೆಗೆ ಇಟ್ಕೊಂಡು ನೆಕ್ಸ್ಟ್ ನಾವು ಸಾಂಬಾರು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ನಾನು ಸಾಂಬಾರು ಬೀಜ ಒಂದು 3 to 4 ಸ್ಪೂನ್ ಆಗೋಷ್ಟು ಸಾಂಬಾರು ಬೀಜನ ಹುರ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಬೀಜ ಆದಮೇಲೆ ನಾನು ಮತ್ತೆ ಮಿಕ್ಸರ್ ಜಾರ್ಗೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, 2 ಟೀ ಸ್ಪೂನ್ ಅಷ್ಟು ಸೋಂಪು, 3 ರಿಂದ 4 ಟೀ ಸ್ಪೂನ್ ಆಗುವಷ್ಟು ಕಡಲೆ, ಮತ್ತು 1 ಕಪ್ ಕಾಯಿ ತುರಿ. ಸೊ ಇದ್ರ ಜೊತೆಗೆ 6 ಲವಂಗ, 6 ಪೀಸಷ್ಟು ಚಕ್ಕೆ, ನಾವು ಮೊದಲೇ ಹುರಿದಿಟ್ಕೊಂಡಿರೋ ಅಂಥ ಸಾಂಬಾರು ಬೀಜ, ಮತ್ತು 2 ಟೊಮೆಟೊ.
ಇಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಾಂಬಾರಿಗೆ ಮಸಾಲೆ. ಸೊ ಇದನ್ನು ಮತ್ತೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಪೇಸ್ಟ್ ರೆಡಿ ಇದೆ. ಇಲ್ಲಿ ಸಾಂಬಾರು ನಾವೇನು ಮಟನ್ ಬೇಯಕ್ಕಿಟ್ಟಿದ್ವಿ ಅದು ಹಾರಿದೆ. ವಿಷಲ್ ನಾನು ಓಪನ್ ಮಾಡಿದ್ದೀನಿ, ಬೆಂದಿದೆ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿ. ಇವಾಗ ಇದು ಮತ್ತೆ ಇನ್ನೊಂದು ಕುದಿ ಬರಲಿ. ಇನ್ನೊಂದು ಕುದಿ ಬರುವಾಗ ನಾವು ಅದು ಏನು ಸಾಂಬಾರಿಗೆ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಮಸಾಲ ಪೇಸ್ಟು, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಡೀ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಇವಾಗ ಸಾಂಬಾರು ಮಸಾಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ. ಇದು ಆ್ಯಡ್ ಆದಮೇಲೆ ನಾವು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೋಬೇಕಾಗುತ್ತೆ. ಯಾಕಂದರೆ ಕಾಯಿ ಕಡಲೆ ಇರೋದ್ರಿಂದ ಕುದಿತಾ ಮತ್ತೆ ಸಾಂಬಾರು ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಕೆಲವ್ರಿಗೆ ತುಂಬ ತೆಳುವಾಗಿರೋದು ಇಷ್ಟಪಡ್ತಾರೆ, ಕೆಲವು ಇಷ್ಟ ಆಗೋದಿಲ್ಲ. ಸೊ ನಮ್ಮ ಮನೇಲಿ ಒಂದು ಮೀಡಿಯಮ್ ಆಗಿರಬೇಕು. ಸೊ ಹಾಗಾಗಿ ನನಗೆ ಸ್ವಲ್ಪ ನೀರು ಸಾಕಾಗುತ್ತೆ. ನಾನು ಇಷ್ಟು ನೀರು ಆ್ಯಡ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿ ತೊಗೊಂಡು ನಾನು ಸಾಂಬಾರನ್ನ ಕುದಿಯೋಕೆ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈಗ ಕುದೀತಾ ಇದೆ ಸಾಂಬಾರು. ಇದನ್ನು ಕುದಿಯೋಕೆ ಬಿಟ್ಬಿಡೋಣ. 3 to 4 ಮಿನಿಟ್ಸಲ್ಲಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸುತ್ತ ಕುದಿಬೇಕು, ಒಂದು ಸೈಡಲ್ಲ, ಸುತ್ತ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಅಂದರೆ ಹಸಿ ವಾಸನೆ ಕಾಯ್ದೆಲ್ಲ ಹೋಗಬೇಕು. ಸೊ ಅಲ್ಲಿವರೆಗೂ ಕುದೀಲಿ ಅದು. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವಾಗ ನಾನು ಈ ಟೈಮಲ್ಲಿ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಫ್ರಾಗ್ರೆನ್ಸ್ ಚೆನ್ನಾಗಿರುತ್ತೆ ಸಾಂಬಾರ್ದು ಅಂತ ಹೇಳಿ. ಸೊ ಈಗ ನಾನು ಸಾಂಬಾರು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ ಚಿಕ್ಕದಾಗಿ ಕಟ್ ಮಾಡಿ. ಸೊ ಈಗ ಸಾಂಬಾರು ಕಂಪ್ಲೀಟಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಇನ್ನೊಂದು 2 ಮಿನಿಟ್ಸಲ್ಲಿ ಕುದಿಯೋಕ್ಕೆ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಕುದೀತಾ ಇದೆ ಸಾಂಬಾರು. ಸುತ್ತ ಎಲ್ಲ ಕುದೀತಾ ಇದೆ, ಎಲ್ಲ ಸೈಡಲ್ಲೂ ಕುದಿಬೇಕು. ಈ ಥರ ಎಲ್ಲ ಸೈಡಲ್ಲೂ ಕುದಿಬೇಕು. ಸೊ ರೆಡಿ ಆಯ್ತು, ಈಗ ಸಾಂಬಾರು ರೆಡಿ ಇದೆ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಸೊ ಈಗ ನಾನು ಟೇಸ್ಟ್ ನೋಡೋಕ್ಕೆ ಮತ್ತೆ ನಾನು ನನ್ನ ಮಗಳಿಗೆ ಕರಿತಾ ಇದ್ದೀನಿ. ಮಗಳು, ಟೇಸ್ಟ್ ಹೇಗಿದೆ ಹೇಳ್ತೀರಾ? ನೋಡಿ ಟೇಸ್ಟ್ ಹೇಗಿದೆ ನೋಡಿ ಹೇಳಿ. ಸೂಪರ್ ಮಮ್ಮಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.